ಸ್ನೇಹಿತರೆ, ಸಮೀರ್ ಏನು ನಪುಂಸಕರ ರೀತಿ ಬಾಡಿ ಲ್ಯಾಂಗ್ವೇಜ್ ಮಾಡ್ತಾನಲ್ಲ, ಹೊಸ ವಿಡಿಯೋ ಒಂದು ಹಾಕಿದ್ದಾನೆ. ಅಂದ್ರೆ ಇಷ್ಟ ದಿವಸದವರೆಗೂ ಭೀಮಾ ಊತ ಹಾಕಿದ್ದಾನೆ. ಅದನ್ನ ಎಲ್ಲರಿಗೂ ಗೊತ್ತಿದೆ. ಅಷ್ಟು ಹೆಣಗಳಿದಾವೆ, ಇಷ್ಟು ಹೆಣಗಳಿದಾವೆ, ಶಿವತಾಂಡವ ಪ್ರಾರಂಭ ಆಯ್ತು ಅಂತ ಹೇಳಿ ಪಾಪ ಅವನೇ ಪುಂಕಾನುಪುಂಕವಾಗಿ ಭಾಷಣ ಮಾಡ್ತಿದ್ದನು. ಇದ್ದಕ್ಕಿದ್ದಂಗೆ ಯಾವಾಗ ಶವಗಳು ಸಿಕ್ಲಿವ ಹೊಸ ವಿಡಿಯೋ ಒಂದು ಬಿಟ್ಟಿದ್ದಾನೆ. ಈಗ ಇದ್ದಕ್ಕಿದ್ದಂಗೆ ಅಲ್ಲಿದ್ದಂತಹ ಶವಗಳನ್ನ ಧರ್ಮಸ್ಥಳದವರೆಲ್ಲ ಹೆತ್ತಾಕೊಂಡು ಹೋಗ್ಬಿಟ್ಟಿದಾರಂತೆ. ಅದಕ್ಕೆ ಕಿರಿಕೀರ್ತಿ ಹೇಳಿದ್ರಂತೆ, ವಸಂತ್ ಗಿಳಿಯಾರ್ ಹೇಳಿದ್ರಂತೆ, ಮಹಾಬಲ ಶೆಟ್ಟಿ ಹೇಳಿದ್ರಂತೆ, ಅಲ್ಲಿ ಹೆಣಗಳು ಸಿಗ್ತವೆ ಅಂತ ಹೇಳಿದ್ರು. ಈಗ ಸಿಕ್ಕಿಲ್ಲ. ಇವ್ರ ಪ್ರಕಾರ, ಪಂಚಾಯಿತಿಯವ್ರ ಪ್ರಕಾರನೇ ಸಿಕ್ಕಿಲ್ಲ ಅಂದ್ರೆ ಅವ್ರು ಊತ ಹಾಕಿದ ಹೆಣಗಳು ಏನಾದೋ ಅಂತ. ಲೇ ಮುಟ್ಟಾಳ, ಲೇ ಲೇ ಬೇವರ್ಸಿ ಹಡಬೆ, ಅವರೆಲ್ಲ ಕೊಣ ಹೇಳಿದ್ದು ಅಲ್ಲಿ ಹೆಣಗಳು ಸಿಗ್ತವೆ ಅಂತ. ನೀನು ಹೇಳಿದ್ದು ನಾಯಿ. ಶಿವತಾಂಡವ ಪ್ರಾರಂಭ ಆಗ್ತಾ ಇದೆ, ಅಲ್ಲಿ ಹೆಣಗಳು ಊಟ ಹಾಕಿದ್ದಾರೆ, ಅಲ್ಲಿ ಸಿಕ್ಕೇ ಸಿಗ್ತವೆ ಅಂತ ನೀನು, ನಿನ್ನ ತಿಮ್ಮ ಮಟ್ಟಣ್ಣ, ನಿಮ್ಮ ಪೇಮೆಂಟ್ ಗ್ಯಾಂಗ್ ಇದೆಯಲ್ಲ, ಪಾಕಿಸ್ತಾನದಿಂದ ಸೌದಿಯಿಂದ ಪೇಮೆಂಟ್ ತೆಗೆದುಕೊಳ್ಳೋ ಗ್ಯಾಂಗ್ ಇದೆಯಲ್ಲ, ನೀವು ಹೇಳಿದ್ದು. ಹಿಂದೂಗಳನ್ನ ಮುಟ್ಟಾಳ್ರು ಅನ್ಕೊಂಡ್ಬಿಟ್ಟಿದ್ದೀರಾ? ನೀನು ಕಟ್ಟೋ ಕಲರ್ ಕತೆಗೆ ಕತ್ತಲಾಡಿಸ್ತಾರೆ ಅಂತ ಅನ್ಕೊಂಡಿದ್ಯಾ? ನಿನಗೆ ತಾಕತ್ತಿದ್ರೆ ಒಂದು ಕೆಲಸ ಮಾಡು ಸಮೀರ್, ಸಾರ್ವಜನಿಕವಾಗಿ ನಿಂತ್ಕೊಂಡು ಒಂದು ವಿಡಿಯೋ ಮಾಡು, ಒಂದು ಭಾಷಣ ಮಾಡು. ನಿನ್ನ ಅವಾಗ ನಿಜವಾದ ತಾಯಿಯ ಮಗ ಅಂತ ಹೇಳಿ ಒಪ್ಕೋತೀವಿ. ಎಲ್ಲೋ ರೂಮ್ ಬಾಕ್ಲಾಕೊಂಡು ಹಿಂದೂ ಸಮುದಾಯವನ್ನ ಎತ್ಕಡ್ತಕ್ಕಂತ ಕೆಲಸವನ್ನ ಮಾಡ್ತೀಯಲ್ಲೋ. ತಿಂಗಳು ಒಂದೊಂದು ಕಲರ್ನ ಚೇಂಜ್ ಮಾಡ್ತೀರಿ, ಒಂದೊಂದು ಸ್ಟ್ಯಾಂಡ್ ಅನ್ನ ಚೇಂಜ್ ಮಾಡ್ತೀರಿ. ಫಸ್ಟ್ ಸೌಜನ್ಯಾಳಿಗೆ ನ್ಯಾಯ ಬೇಕು ಅಂತ ಬಂದ್ರಿ, ಆಮೇಲೆ ಊತ ಹಾಕಿದ್ದಾನೆ ಭೀಮಾ ಅಂತ ಬಂದ್ರಿ. ಭೀಮನ್ ಕರ್ಕೊಂಬಂದವ್ರು ಯಾರು? ಹಡಬೆ ಬೇವರ್ಸಿ. ಭೀಮನ್ನ ಕರ್ಕೊಂಬಂದವರು ನೀನು, ಮಟ್ಟಣ್ಣ, ತಿಮ್ಮ, 3 ಜನ ಕರ್ಕೊಂಬಂದ್ರಿ. ಜಾಗ ತೋರಿಸಿದ್ಯಾರು? ರಾತ್ರಿ ಎಲ್ಲ ರಿಸರ್ಚ್ ಮಾಡಿ ಅವನ್ನ ಕರ್ಕೊಂಡೋಗಿ ಜಾಗ ತೋರಿಸಿ SITಗೆ ಮಾರ್ಕ್ ಮಾಡಕ್ ಕೊಟ್ಟಿದ್ದು ನೀವು. ಈಗ ಪಂಚಾಯಿತಿಯವರು ಹೇಳಿದ್ರು ಅಂತ ಹೇಳಿ ಉಲ್ಟಾ ಬಾಣ ಬಿಡಕ್ ಬಂದಿದ್ದೀರಲ್ಲೋ. ನಿಮ್ಮ ಈ ಷಡ್ಯಂತ್ರವನ್ನ ಅರ್ಥ ಮಾಡ್ಕೊಳ್ದಲ್ಲ ಇರೋ ಗುಗ್ಗುಗಳು ಅಂತ ಅನ್ಕೊಂಡ್ಬಿಟ್ಟಿದ್ದೀರಂದ್ರು. ನೀನ್ ಏನೇ ವಿಡಿಯೋ ಮಾಡಿ ಹಾಕಿದ್ರು ಜನ ಕೇಳ್ತಾರೆ. ನಿನ್ನ ಪುಂಗಿ ದಾಸನ ಕತೆ ಅನ್ಕೊಂಡಿದ್ಯಾ? ಯಾವಾಗ ಜನ ವಾಪಸ್ ತಿರುಗ್ ಬಿದ್ರೋ, ಈಗ ಎಣಗಳ ಕಥೆಯನ್ನ ನೀವ್ ಹೇಳಿದ್ದೇ ಎಣಗಳ ಕಥೆಯನ್ನ ತೆಗೆದುಕೊಂಡೋಗಿ ಕಿರಿಕೀರ್ತಿ ಮೇಲೆ, ವಸತ್ ಗಿಳಿಯರ ಮೇಲೆ, ಮಹಾಬಲ ಶೆಟ್ರ ಮೇಲೆ ಹಾಕ್ತಾ ಇದ್ದೀರಾ. ನಾನ್ ನಿಮ್ಗೆ ಹೇಳೋದು ಇಷ್ಟೇ ಕಣೋ, ನಿಮಗೇನಾದ್ರೂ ಧೈರ್ಯ ಇದ್ರೆ, ನೀವು ನಿಜವಾಗ್ಲೂ ನಿಮ್ಮ ಅಮ್ಮನ ಮಕ್ಕಳೇ ಆಗಿದ್ರೆ ಸಾರ್ವಜನಿಕವಾಗಿ ನೀನ್ ನಿಂತ್ಕೊಂಡು ವಿಡಿಯೋ ಮಾಡು. ಆಗ ನನ್ನ ಹಿಂದೂ ಸಮುದಾಯ ಯಾವ ರೀತಿ ಉತ್ತರ ಕೊಡ್ತದ್ ನಿನ್ಗೆ ಅಂತ ನೋಡು. ನೀನ್ ನಿಜವಾಗ್ಲೂ ಸಿಗಾಕೊಂಬೇಕು ಕಣೋ, ಜನಗಳ ಕೈ ಸಿಗಾಕಬೇಕು. ಜನಗಳ ಕೈ ಸಿಗಾಕೊಂಡ್ರೆ ನಿನ್ನ ಬುರುಡೆ ನಿಜವಾಗ್ಲೂ ಹೆಂಗಿದ್ರು ಬುರುಡೆ ಸಿಕ್ಕಿಲ್ಲ. ಬುರುಡೆ ಸಿಗ್ತದೆ ಅಂತ ಬುರುಡೆ ಬಿಟ್ಟಿದ್ರಿ, ಬುರುಡೆ ಸಿಕ್ಕಿಲ್ಲ. ನಿನ್ನ ಬುರುಡೆಯನ್ನೇ ಕಳ್ಸಿಬಿಟ್ಟು ಅಲ್ಲಿ ಇಡ್ತಾರೆ. ನನ್ನ ಸರ್ಕಾರ, ಅಬ್ಬಬ್ಬ ಸಿದ್ದರಾಮಯ್ಯನವ್ರ ಸರ್ಕಾರ ರೀ, ನಾಚಿಕೆ ಆಗ್ಬೇಕು ನಿಮ್ಮ ಸರ್ಕಾರಕ್ಕೆ. ಒಬ್ಬ ಎಲ್ಲೋ ಕೂತ್ಕೊಂಡು ಸುಳ್ಳು ಹೇಳ್ತಾನೆ. ಇಲ್ಲಿ ಯಾರಾದ್ರೂ MLA ಅವ್ರ ಬಗ್ಗೆ, MP ಬಗ್ಗೆ, ನಿಮ್ ಮಿನಿಸ್ಟ್ರಿಗಳ ಬಗ್ಗೆ ಒಂದೇ ಒಂದು ಪೋಸ್ಟ್ ಹಾಕಿದ್ರೆ ಅವ್ರ ಮೇಲೆ ಕೇಸ್ ಹಾಕ್ತಿರಿ, ಸುಮೋಟೋ ಕೇಸ್ ಹಾಕ್ತಿರಿ. ಯಾವನೋ ಒಬ್ಬ ಲೋಫರ್ ಸುಳ್ಳು ಆಪಾದನೆ ಮಾಡ್ತಿದ್ದಾನೆ ಮಂಜುನಾಥ ಧರ್ಮಸ್ಥಳದ ಬಗ್ಗೆ, ಅವ್ನು ವಿಡಿಯೋ ಬಿಡ್ತಿದ್ದಾನೆ, ಅವನ್ನ ನೋಡ್ಕೊಂಡು ಸುಮ್ನೆ ಕುತ್ಕೊಂಡಿದ್ದೀರಿ. ಅಬ್ಬಾ, ಇದಕ್ಕಿಂತ ಮುಟ್ಟಾಳ ಸರ್ಕಾರ ಇನ್ನೊಂದು ಇದೆಯಾ? ನೀವೆಲ್ಲ ಸೇರ್ಕೊಂಡು ಒಂದು ಸಿದ್ದರಾಮಯ್ಯನವ್ರ ಜೊತೆ ಇರ್ತಕ್ಕಂಥ ಎಡಪಂಥೀಯರ ಗ್ಯಾಂಗ್, ನಿಮ್ಮ ಗ್ಯಾಂಗ್ ಸೇರ್ಕೊಂಡು ಏನಾದ್ರೂ ಮಾಡಿ ಧರ್ಮಸ್ಥಳವನ್ನ ಮುಗಿಸ್ಬೇಕು, ಸರ್ಕಾರದ ಸುಪರ್ದಿ ತೆಗೆದುಕೊಬೇಕು ಅಂತ ಹೊಟ್ಟಿದಿರಿ. ಒಬ್ಬ ಕುತ್ಕೊಂಡು ಇಡೀ ಕರ್ನಾಟಕದ ಜನರ ದಾರಿ ತಪ್ಪಿಸ್ತಿದ್ದಾನೆ. SIT ಬಗ್ಗೆ ಸುಳ್ಳು ಬುರುಡೆ ಸಿಕ್ಕವೆ ಅಂತ ಸುಳ್ಳು ಹೇಳ್ತಿದ್ದಾನೆ. ಧರ್ಮಸ್ಥಳದ ಬಗ್ಗೆ ಸುಳ್ಳು ಅಪಪ್ರಚಾರ ಮಾಡ್ತಿದ್ದಾನೆ. ಧಾರ್ಮಿಕ ಭಾವನೆಗಳ ಜೊತೆ ಆಟ ಆಡ್ತಿದ್ದಾನೆ. ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿದೆ ಅಂತ ಗೊತ್ತಿದ್ರು ನೀವು ಸುಮ್ನೆ ಕುತ್ಕೊಂಡಿದ್ದೀರಲ್ಲ. ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ಕಾಂಗ್ರೆಸ್ ಸರ್ಕಾರಕ್ಕೆ ನಿಮ್ಗೆ ಏನಾದ್ರೂ ನಾಚಿಕೆ ಇದ್ರೆ ಅವನ ಒದ್ದು ಒಳಿಕಾಕಿ. ನಿಮ್ಗೆ ಏನಾದ್ರೂ ಹಿಂದೂಗಳು ಓಟ್ ಹಾಕಿದ್ರೆ ಒದ್ದು ಒಳಿಕಾಕಿ. ಅವನ ಬೆನ್ನಿಂದ ನಿಂತ್ಕೊಂಡು ಸಮೀರ್ ಅಂತಕ್ಕಂಥ ಒಬ್ಬ ಮುಸಲ್ಮಾನ್ ವ್ಯಕ್ತಿಯನ್ನ ಮುಂದೆ ಇಟ್ಕೊಂಡು ನೀವು ಹಿಂದೆಗಡೆ ಆಟ ಆಡಬೇಡಿ. ಪರಮೇಶ್ವರ್ ಅವರೇ, ಗುಂಡೂರಾವ್ರವ್ರೆ, DK ಶಿವಕುಮಾರ್ ಅವ್ರೆ, ಏನೋ ಹೇಳ್ತೀರಲ್ಲ ನಾವು ಧರ್ಮಸ್ಥಳದ ಪರವಾಗಿದ್ದೀರಾ ಅಂತೇಳಿ. ಇದೇನಾ ಮಾನ್ಯ ಪರಮೇಶ್ವರರೇ, ಇದೇನಾ ನೀವಿರೋದು ಧರ್ಮಸ್ಥಳದ ಪರವಾಗಿ? ಅವನು ಬುರುಡೆ ಬಿಡ್ತಾನೆ, ನೀವು ಕೇಳ್ಕೊಂಡು ಸುಮ್ಮನೆ ಇದ್ದೀರಿ. ಅವನು ಅರೆಸ್ಟ್ ಮಾಡ್ತಕ್ಕಂತ ಆಗ್ತಾ ಇಲ್ಲ ನಿಮ್ಮ ಕೈಲಿ. ಸಿದ್ದರಾಮಯ್ಯನವ್ರ ಸರ್ಕಾರ ಏನ್ ಮಾಡ್ತಿದೆ? ಕಡಲೆ ಬೀಜ ತಿಂತಾ ಇದೆಯಾ? ನಿಮಗೆ ನೈತಿಕತೆ ಇದೆಯಾ? ಹಿಂದೂಗಳ ಜೊತೆ ಆಟ ಆಡ್ತೀರಿ, ಹಿಂದೂಗಳ ಭಾವನೆಗಳ ಜೊತೆ ಆಟ ಆಡ್ತೀರಿ. ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಅನ್ಕೊಂಡಿದ್ದೀರಾ? ಜನಗಳನ್ನ ಒಕ್ಕಲೆಬ್ಬಿಸ್ತಾ ಇದ್ದೀರಿ. ಜನಗಳು ರೊಚ್ಚಿಗೆದ್ದು ಬೀದಿಗಿಳಿದ್ರೆ ನಿಮ್ಮ ಸರ್ಕಾರನೂ ಇರಲ್ಲ, ನಿಮ್ಮ ಮಿನಿಸ್ಟ್ರಿಗಿರಿನೂ ಇರಲ್ಲ. ಎಚ್ಚರಿಕೆಯಿಂದ ಇರಿ. ಅವನ್ನ ಒದ್ದು ಒಳಿಕಾಕಿ ನೀವು ಮನುಷ್ಯರು ಅಂತ ನಿರೂಪಿಸ್ಕೊಳ್ಳಿ. ಜೈ ಶ್ರೀರಾಮ್, ಜೈ ಮಂಜುನಾಥ.